ನಮಸ್ಕಾರ. ಮೂರನೇ ಟಿ20 ಪಂದ್ಯಕ್ಕಾಗಿ 3 ದೊಡ್ಡ ಬದಲಾವಣೆ. ಹೀಗಿದೆ ಭಾರತದ ಹೊಸ ಪ್ಲೇಯಿಂಗ್ 11. ತಂಡಕ್ಕೆ ಎಂಟ್ರಿ ಕೊಟ್ಟರು ನಂಬರ್ 1 ಸ್ಟಾರ್ ಆಟಗಾರ. ಸ್ನೇಹಿತರೆ, ಭಾರತ ಈಗಾಗಲೇ 2-0 ಅಂತರದಲ್ಲಿ ಜಿಂಬಾಬ್ವೆ ವಿರುದ್ಧ ಒಂದು ಸರಣಿಯನ್ನು ಗೆದ್ದುಕೊಂಡಿದೆ. ಹೀಗಿರುವಾಗ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಭಾರತ ಈ ಒಂದು ಸಿರೀಸನ್ನು ಇಲ್ಲಿ ಕೈವಶ ಮಾಡಿಕೊಂಡರೆ, ಇತ್ತ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಚೊಚ್ಚಲ ಬಾರಿಗೆ ಭಾರತ ಈ ಒಂದು ಟಿ20 ಸರಣಿಯನ್ನು ಗೆದ್ದುಕೊಂಡಿದೆ. ಮುಖ್ಯವಾಗಿ ಭಾರತ ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದಂತಲೇ ಇಲ್ಲಿ ಹೇಳ್ಬೋದು. ಬಟ್ ಈ ಒಂದು ಕಂಬ್ಯಾಕ್ಗೆ ಭಾರತ ಈಗ ನಂಬರ್ 1 ಸ್ಥಾನವನ್ನು ಕೂಡ ಟಿ20ಯಲ್ಲಿ ಅಲಂಕರಿಸಿತ್ತು. ಈ ಮೂಲಕ ಮತ್ತೆ ಮೂರನೇ ಟಿ20 ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವನ್ನು ಭಾರತ ಎದುರಿಸಲಿದ್ದು, ಇದು ಕೂಡ ಹರಾರೆ ಮೈದಾನದಲ್ಲಿ ಸಾಯಂಕಾಲ 4:30ಕ್ಕೆ ಈ ಒಂದು ಪಂದ್ಯ ಆರಂಭವಾಗ್ತಿದೆ. ಹಾಗಿದ್ರೆ ಈ ಒಂದು ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಯಾವ ಥರ ಇದೆ, ತಂಡಕ್ಕೆ ಎಂಟ್ರಿ ಕೊಂಡಿರುವ ನಂಬರ್ 1 ಸ್ಟಾರ್ ಆಟಗಾರ ಯಾರು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಅದರಿಂದ ದಯವಿಟ್ಟು ನಿಮ್ಮನ್ನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸರಣಿ ಭಾರತಕ್ಕೆ ಒಂದು ಕಂಟಕ ಸರಣಿ ಅಂತಲೇ ಆಗಿತ್ತು. ಹೀಗಿರುವಾಗ ಭಾರತ ಜಿಂಬಾಬ್ವೆ ಪ್ರವಾಸದಲ್ಲಿ ಈಗ ಪುಟ್ಟಿದ್ದದ್ದು 2-0 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡಿದೆ. ಅಯ್ಯರ್ ಅವರ ನಾಯಕತ್ವದಲ್ಲಿ ಭಾರತ ಮತ್ತೊಮ್ಮೆ ಈಗ ಚಾಂಪಿಯನ್ ಆಗಲು ಹೊರಟಿದಂತಲೇ ಹೇಳ್ಬೋದು. ಈಗಾಗಲೇ ಅಂದರೆ ಮೂರನೇ ಪಂದ್ಯ ಗೆದ್ದು ಈ ಒಂದು ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುವ ಲೆಕ್ಕಾಚಾರದಲ್ಲಿ ಟೀಮ್ ಇಂಡಿಯಾ ಇದೆ. ಹಾಗಾದರೆ ಈ ಒಂದು ಸರಣಿ ಕ್ಲೀನ್ ಸ್ವೀಪ್ ಮಾಡಬೇಕಾದ್ರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನೋಡ್ತಾ ಬರೋದಾದರೆ ಎಂದಿನಂತೆ ವೈಭವ್ ಸೂರ್ಯವಂಶಿ ಇತ್ತು ಅಭಿಷೇಕ್ ಶರ್ಮಾ ಅವರಿಗೆ ರೆಸ್ಟ್ ಕೊಡ್ತಾರಾ ಇಲ್ಲೋ, ಅಥವಾ ಇವರ ಜಾಗಕ್ಕೆ ಪಬ್ ಸಿಮ್ರಾನ್ ಸಿಂಗ್ ಅವರನ್ನು ಕೂಡ ಆಡಿಸುವ ಸಾಧ್ಯತೆ ಇದೆ. ಇದರ ಪ್ಲೇಯಿಂಗ್ 11ನಲ್ಲಿ ಪಬ್ ಸಿಮ್ರಾನ್ ಸಿಂಗ್ ಅವರು ಟೀಮ್ ಇಂಡಿಯಾಗೆ ಟಿ20ಯಲ್ಲಿ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಅಭಿಷೇಕ್ ಶರ್ಮಾ ಅವರನ್ನು ಕಂಟಿನ್ಯೂ ಮಾಡಿದ್ರು ಕೂಡ ಅಚ್ಚರಿಲ್ಲ. ನಂಬರ್ 3 ಇಶಾನ್ ಕಿಶನ್ ಇದ್ದರೆ, ನಂಬರ್ 4 ನಾಯಕ ಅಯ್ಯರ್, ನಂಬರ್ 5 ತಿಲಕ್ ವರ್ಮಾ, ನಂಬರ್ 6 ಶಿವಮ್ ದುಬೆ, ನಂಬರ್ 7 ರಿಂಕು ಸಿಂಗ್, ನಂಬರ್ 8 ರವಿ ಬಿಷ್ಣು ಇದ್ದರೆ, ನಂಬರ್ 9ನಲ್ಲಿ ಬಾಲಿಂಗ್ ವಿಭಾಗದಲ್ಲಿ ಎಂದಂತೆ ಪ್ರಿನ್ಸ್ ಯಾದವ್, ಇನ್ನು ನಂಬರ್ 10ನಲ್ಲಿ ಅಶೋಕ್ ಶರ್ಮಾ, ನಂಬರ್ 11ನಲ್ಲಿ ಮಯಾಂಕ್ ಯಾದವ್ ತಂಡದಲ್ಲಿ ಇರಲಿದ್ದಾರೆ. ಸ್ನೇಹಿತರೆ, ಇದು ಏನಪ್ಪ ಅಂದರೆ ಭಾರತ ಪ್ಲೇಯಿಂಗ್ 11 ಆಗಿದೆ. ನಂಬರ್ 1 ಟಿ20 ಆಟಗಾರ ಯಾರಪ್ಪ ಅಂದರೆ ಪಬ್ ಸಿಮ್ರಾನ್ ಸಿಂಗ್. ಪಬ್ ಸಿಮ್ರಾನ್ ಸಿಂಗ್ ಅವರು IPLನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಒಂದು ಭರ್ಜರಿ ಓಪನಿಂಗನ್ನು ಕೂಡ ಕೊಟ್ಟಿದ್ದರು. ಬಟ್ ಅವರನ್ನು ತಂಡಕ್ಕೆ ಕರೆಸಿಕೊಳ್ಳುವ ಪ್ಲ್ಯಾನ್ ಕೂಡ ಇಲ್ಲಿ ಮಾಡಲಾಗಿದೆ ಎನ್ನಲಾಗಿದೆ. ಇದು ಏನಪ್ಪ ಅಂದರೆ ಭಾರತ ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಮೂರನೇ ಟಿ20 ಪಂದ್ಯಕ್ಕೆ ಇಂದು ಭಾರತ ಪ್ಲೇಯಿಂಗ್ 11 ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.